ಮನಿಮಾತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತು ನಾವು 4 ಕಮೆಮೊರೇಟಿವ್ ಕಾಯಿನ್ಗಳನ್ನು ಇಲ್ಲಿದ್ದಾವಲ್ಲ, ಗ್ಲೋಬಲೈಸಿಂಗ್ ಇಂಡಿಯನ್ ಅಗ್ರಿಕಲ್ಚರ್ ಅಗ್ರಿ ಎಕ್ಸ್ಪೋ 95 ಅಂತಕ್ಕಂಥದ್ದು 1995ರಲ್ಲಿ ಬಂದಿರತಕ್ಕಂಥ ₹2 ಈ ಕಾಯಿನನ್ನು, ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಸೆಂಚಿನರಿ 1997ರಲ್ಲಿ ಆಚರಣೆ ಆಯಿತು. ಆದರೆ ಇದು ಸ್ವಲ್ಪ ಸ್ಕೇರ್ ಕಾಯಿನ್ನೇ. ಇದಕ್ಕಿಂತ ರೇರ್ ಆದಂಥ ಕಾಯಿನ್ ಇನ್ನೊಂದಿದೆ, ಅದ್ರ ಬಗ್ಗೆ ಮಾತಾಡೋಣಂತೆ. ಮತ್ತು ಇಲ್ಲಿ ದೇಶಬಂಧು ಚಿತ್ತರಂಜನ್ ದಾಸ್ ಅವರು ಫೇಮಸ್ ಆದಂತಹ ಸ್ವಾತಂತ್ರ್ಯ ಸಮರ ಯೋಧರು, ರಾಜಕಾರಣಿಗಳು, ಹಾಗೆಯೇ ಪತ್ರಕರ್ತರು, ಸಾಹಿತಿಗಳಾದಂತಹ ದೇಶಬಂಧು ಚಿತ್ತರಂಜನ್ ದಾಸ್ ಅವರ ಒಂದು ಕಾಯಿನ್ ಬಗ್ಗೆಯೂ ಕೂಡ ನಾವಿವತ್ತು ಮಾತಾಡೋಣಂತೆ. ಹಾಗೆಯೇ ಹೆಮ್ಮೆಯ ಶಿವಾಜಿ ಮಹಾರಾಜ ಅವರ ಬಗ್ಗೆ, ಛತ್ರಪತಿ ಶಿವಾಜಿ ಮಹಾರಾಜ ಅವರ ಕಾಯಿನ್ನು 1999ರಲ್ಲಿ ಬಂತು. ಇಲ್ಲಿರ್ತಕ್ಕಂಥ ತುಂಬ ಪೂರ ಆಗಿರ್ತಕ್ಕಂಥ ಕಾಯಿನು, ಆದರೆ ಇದು ಹೈದರಾಬಾದ್ ಮಿಂಟಿನ ಕಾಯಿನ್ ಆಗಿರೋದ್ರಿಂದ ನಾನು ಈ ಕಾಯಿನನ್ನೇ ಇಲ್ಲಿ ನಿಮಗೆ ತೋರಿಸೋದಕ್ಕೆ ಇಟ್ಟಿದ್ದೀನಿ. ಈ 4 ಕಾಯಿನ್ಗಳಿಗೂ ಕೂಡ ಒಂದು ವಿಶೇಷವಾದಂತಹ ನ್ಯೂಮಿಸ್ಮ್ಯಾಟಿಕ್ ವಲಯದಲ್ಲಿ ತುಂಬ ಬೆಲೆ ಇದೆ. ಏನಿದರ ವಿಶೇಷ ಅಂಥದ್ದನ್ನು ನಾವಿವತ್ತು ನೋಡೋಣಂತೆ. ಈ ಥರದ ಕಾಯಿನ್ಗಳು 6 ಗ್ರಾಮ್ನ ಕಾಪರ್ ನಿಕ್ಕಲ್ ಕಾಯಿನ್ಗಳು. ಇವು 1992ರಿಂದ 2004ರವರೆಗೂ ಕೂಡ ಈ ಕಾಯಿನ್ಗಳು ಬಂದವು. ಇವು ಡೆಫಿನೆಟಿವ್ ಕಾಯಿನ್ ಅಂತೀವಿ, ಇಲ್ಲಿರ್ತಕ್ಕಂಥವನ್ನ ಕಮೆಮೊರೇಟಿವ್ ಕಾಯಿನ್ ಅಂತೀವಿ. ಅಂದರೆ ಇವು ರೆಗ್ಯುಲರ್ ಆಗಿ ಬಂದವು. 1982ರಲ್ಲೂ ಕೂಡ ಈ ಥರದ ಒಂದು ಕಾಯಿನ್ ಬಂತು, ಅದು 10 ಗ್ರಾಮಿಂದು. 1990ರಲ್ಲಿ ಬಂತು ಈ ಥರದೇ ಕಾಯಿನು, ಅಂದರೆ ನ್ಯಾಷನಲ್ ಇಂಟಿಗ್ರೇಷನ್ನ ಕಾಯಿನು, ಅದು 8 ಗ್ರಾಮಿನ ಕಾಯಿನು, ಕಾಪರ್ ನಿಕ್ಕಲ್ ಕಾಯಿನು. ಬಟ್ ಅದರ ನಂತರ ಸತತವಾಗಿ ಈ ಒಂದು ದಶಕಕ್ಕಿಂತ ಜಾಸ್ತಿ ದಿನಗಳು ಬಂದಂತಹ ಈ ಒಂದು ಕಾಯಿನ್ಗಳೇನಿದಾವೆ, ಒಂದು 13 ವರ್ಷ ಬಂದಂಥ ಕಾಯಿನ್ಗಳು, ಇವು ಡೆಫಿನೆಟಿವ್ ಕಾಯಿನ್ಗಳು. ಇವು 11 ಸೈಡೆಡ್ ಕಾಯಿನ್ನು, 26 mm ಇರ್ತಕ್ಕಂತಹ 6 ಗ್ರಾಮ್ ತೂಕದ ₹2 ಕಾಯಿನು. ಇದರಲ್ಲೂ ಕೂಡ 1992ರಿಂದ 92 ಮತ್ತು ಹಾಗೆಯೇ ಕೊನೆಯ ವರ್ಷ 2004ರಲ್ಲೂ ಕೂಡ ಇವು ಒಂದು ವಿಶೇಷವಾದಂಥ ಕಾಯಿನ್ಗಳು. ಈಗ ವಿಷಯಕ್ಕೆ ಬರೋದಾದರೆ 1995ರ ಈ ಕಾಯಿನ್ನು ಏನಂತ ಇಲ್ಲಿದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಗ್ಲೋಬಲೈಸಿಂಗ್ ಇಂಡಿಯನ್ ಅಗ್ರಿಕಲ್ಚರ್ ಅಂತಕ್ಕಂಥದ್ದಿದೆ. ಇಲ್ಲಿ ಹಿಂದಿಯಲ್ಲಿ ಭಾರತೀಯ ಕೃಷಿ ವಿಶ್ವ ವ್ಯಾಪಾರೀಕರಣ ಅಂತಕ್ಕಂಥದ್ದಿದೆ. ಅಗ್ರಿ ಎಕ್ಸ್ಪೋ 95 ಅಂತ ಇದೆ. ಇಲ್ಲಿ ನೋಡಿರಿ ಡಾಟ್ಗಳಿದ್ದಾವೆ, ಸ್ಟಾರ್ ಇದ್ದಾವೆ. ಇದು ಮಿಂಟ್ ಮಾರ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಈ ಡಿಸೈನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಗೋಧಿಯ ತೆನೆಗಳಿದ್ದಾವೆ, ಇಲ್ಲಿ ನೇಗಿಲಿದೆ, ಮತ್ತು ಇಲ್ಲಿ ಒಂದು ಪರಿಕರ ಇದೆ, ಕೃಷಿಗೆ ನಾವು ಉಪಯೋಗಿಸ್ತಕ್ಕಂಥ ಪರಿಕರ ಇದೆ. ಹಾಗೆ ಕೃಷಿಗೆ ತುಂಬ ಸಹಾಯಕವಾದಂತಹ ಇಲ್ಲಿ ಎತ್ತಿನ ಒಂದು ಚಿತ್ರನೂ ಇದೆ. ಇಲ್ಲಿ ಅಗ್ರಿ ಎಕ್ಸ್ಪೋ 95 ಅಂತ ಹಿಂದಿಯಲ್ಲಿ ಮೇಲೆ ಮತ್ತು ಇಲ್ಲಿ ಕೆಳಗಡೆ ಏನಿದೆ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಇಲ್ಲಿ ದೇವನಗರಿಯಲ್ಲಿದೆ, ಇಲ್ಲಿ ಇಂಗ್ಲೀಷಲ್ಲಿದೆ. 1995 ಅಂತ ಇದೆ. ಇದು ಬಾಂಬೆ ಮಿಂಟ್ನ ಒಂದು ಕಾಯಿನು. ಬಾಂಬೆ ಮತ್ತು ಕಲ್ಕತ್ತಾದಲ್ಲಿ 2ರಲ್ಲಿ ಮಾತ್ರ ಈ ಒಂದು ಕಾಯಿನು ಬಂದಿತ್ತು. ಇದು ಬಾಂಬೆ ಮಿಂಟ್ನ ಕಾಯಿನು. ಇಲ್ಲಿ ನೀವು 1995ರ ಕೆಳಗಡೆ ಡೈಮಂಡ್ ಮಿಂಟ್ ಮಾರ್ಕ್ ಮಾಡ್ತಿದ್ದೀರಲ್ವ, ಅದು ಬಾಂಬೆ ಮಿಂಟಿಂದು. ಅದಿಲ್ಲ ಅಂದರೆ ಕಲ್ಕತ್ತಾ ಮಿಂಟಿಂದು. ನಾವು ಪ್ರತಿ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಸೊ ಈ ಒಂದು ಸುಂದರವಾದಂತಹ ಕಾಯಿನು ಮೊದಲಿನಿಂದನೂ ಕೂಡ ನೋಡೋದಕ್ಕೆ ತುಂಬ ಕಡಿಮೆ ಸಿಗ್ತಾಯಿದ್ವು. ಇದು ನನಗೆ ಬಳಕೆಯಲ್ಲಿ ಅಂಗಡಿಯಲ್ಲಿ ಚೇಂಜ್ ಕೊಡಬೇಕಾದ್ರೆ ಸಿಕ್ಕಿರ್ತಕ್ಕಂಥ ಕಾಯಿನು. ನನ್ನ ಹತ್ರ ಬಹುಶಃ ಇದನ್ನು ಹೊರತುಪಡಿಸಿ ಇನ್ನೊಂದು 2-3 ಕಾಯಿನ್ ಇರ್ಬೋದು. ಯಾವ ಕಾಯಿನು ಕೂಡ ನಾನು ಹೆಚ್ಚಿನ ಅಮೌಂಟ್ ಕೊಟ್ಟು ಕೊಂಡ್ಕೊಂಡಿರ್ತಕ್ಕಂಥ ಕಾಯಿನು ಅಲ್ಲ ಇದು. ಇದರ ವಿಶೇಷ ಏನಪ್ಪ ಅಂದರೆ, ಇದು ಮೊದಲಿಂದ ಕಡಿಮೆ ಕಾಣಿಸ್ತಾ ಇದ್ವು ಅಂತಕ್ಕಂಥದ್ದನ್ನು ಮೊದಲೇ ಹೇಳಿದೆ ನಾನು. ಈ ಒಂದು ಕಾಯಿನ್ನು ಬಾಂಬೆಯಲ್ಲಿ ಸ್ವಲ್ಪ ರೇರು ಮತ್ತು ಕಲ್ಕತ್ತಾದಲ್ಲಿ ಇನ್ನೂ ಹೆಚ್ಚಿನ ರೇರು. ಆದರೂ ಕೂಡ ಇದರ ಬೆಲೆ ನಾವು ಒಂದು ₹100ಯಿಂದ ₹500ವರೆಗೂ ಇವತ್ತಿನ ಒಂದು ಇದರಲ್ಲಿ ಫೈನ್ ಟು UNC. ಇದು ಫೈನ್ ಅಂತಕ್ಕಂಥದ್ದು ಅಂದರೆ ಇದು ₹100-150 ಅಥವಾ ₹200 ಮಾರಾಟ ಆಗ್ಬೋದು. ಇದರಲ್ಲಿ UNC ಕಂಡೀಷನಲ್ಲಿದ್ದರೆ ತುಂಬ ಲಸ್ಟರ್ ಇದ್ದು ಈಗ ತಾನೇ ಮಿಂಟಿಂದ ಹೊರಗಡೆ ಬಂದಿರತಕ್ಕಂಥ ಕಾಯಿನ್ ಥರ ಇದ್ದಿದ್ದರೆ ಇದರ ಒಂದು ಬೆಲೆ ₹500ವರೆಗೂ ₹600ವರೆಗೂ ಕೂಡ ಹೋಗುವಂಥ ಅವಕಾಶ ಇದೆ. ಬಾಂಬೆಗಿಂತ ಸ್ವಲ್ಪ ಕಲ್ಕತ್ತಾದು ಇನ್ನೂ ಸ್ವಲ್ಪ ಎಕ್ಸ್ಟ್ರೀಮ್ಲಿ ರೇರ್ ಆದಂಥ ಕಾಯಿನು. ಮುಂದಿನ ದಿನಗಳಲ್ಲಿ ಈ ಕಾಯಿನು ಇನ್ನೊಂದಷ್ಟು ಕಾಸ್ಟ್ಲಿ ಆಗ್ಬೋದು. ನಿಮ್ಮ ಬಳಿ ನಿಮ್ಮ ಒಂದು ಏನಂತಾರೆ ಹುಂಡಿಗಳಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಈ ಥರದ ಕಾಯಿನ್ ಇದ್ದರೆ ಇದನ್ನು ತಪ್ಪದೆ ನೀವು ಇದನ್ನು ಜೋಪಾನ ಮಾಡಿಡಿ. ನೆಕ್ಸ್ಟ್ ಕಾಯಿನ್ಗೆ ಈಗ ನಾವು ಹೋಗೋಣಂತೆ. ನೆಕ್ಸ್ಟ್ ಕಾಯಿನ್ನು ಸುಭಾಷ್ ಚಂದ್ರ ಬೋಸ್ ಅವರ ಕಾಯಿನು, ಸ್ವಾತಂತ್ರ್ಯ ಸಮರ ಯೋಧರು. ಇವರ ಒಂದು ಜನ್ಮ ಶತಾಬ್ದಿಗೋಸ್ಕರ 1997ರಲ್ಲಿ ಈ ಕಾಯಿನ್ ಬರಬೇಕಿತ್ತು. ಒಂದು ಸ್ವಲ್ಪ ತಪ್ಪು ಗ್ರಹಿಕೆಯಿಂದ 1996ರಲ್ಲಿ ಏನಾಯಿತು, ಈ ಕಾಯಿನ್ನು ಕಲ್ಕತ್ತಾ ಮಿಂಟಿಂದ ಮಾತ್ರ ಇದು ಮಿಂಟಾಗಿ ಹೊರಬಂತು. ಯಾವಾಗ?
96ರಲ್ಲಿ 96ರಲ್ಲಿ ಬಂದಾಗಂಥ ಆ ಕಾಯಿನ್ನು ಮತ್ತು ಅವರಿಗೆ ತಪ್ಪಿನ ಅರಿವಾಗ್ಬಿಟ್ಟು ಇನ್ನೂ 100 ವರ್ಷ ಆಗಿಲ್ಲ ಅಂತಕ್ಕಂಥ ಒಂದು ಕಾರಣಕ್ಕೆ ಈ ಕಾಯಿನ್ ಏನು ಮಾಡ್ತಾರೆ ಅವರು 96ರ ಕಾಯಿನ್, ಈ ಕಾಯಿನಲ್ಲ 96ರ ಕಾಯಿನ್. ಹಾಗೂ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, ಈ ಒಂದು ಕಾಯಿನ್ ಇಲ್ಲಿದೆ 96ರ ಕಾಯಿನು. ಇಲ್ಲಿ ಯಾವುದು ಮಿಂಟ್ ಮಾರ್ಕ್ ಇಲ್ಲದೆ ಇರೋದ್ರಿಂದ ಇದು ಕಲ್ಕತ್ತೆ ಮಿಂಟಿನ ಕಾಯಿನು. ಈ ಒಂದು ಕಾಯಿನ್ನು ಏನಾಯಿತು ವಾಪಸ್ ತಗೊಂಡ್ರು. ಹಾಗಾಗಿ ಇದು ಮಾರುಕಟ್ಟೆಯಲ್ಲಿ ತುಂಬ ಕಡಿಮೆ ಇದ್ದಿದ್ದರಿಂದ ಇವತ್ತು ಫೈನ್ ಟು UNC ಕಂಡೀಷನಲ್ಲಿ ಇವು ಮಾರ್ಕೆಟಲ್ಲಿ ಸಿಗ್ತವೆ. ತುಂಬ ಬೇಡಿಕೆ ಇರ್ತಕ್ಕಂಥ ಒಂದು ಕಾಯಿನ್ ಇದು. ಈ ಕಾಯಿನ್ನು ಇವತ್ತು 6ರಿಂದ 7, 8 ಸಾವಿರದವರೆಗೂ ಕೂಡ UNC ಕಂಡೀಷನಲ್ಲಿ ಇದರ ಒಂದು ಬೆಲೆ ಇದೆ, ದರ ಇದೆ. ಮತ್ತು ಕಲೆಕ್ಟರ್ಗಳ ಮಧ್ಯದಲ್ಲಿ ವಿಪರೀತವಾದಂತಹ ಆಸಕ್ತಿ ಇರ್ತಕ್ಕಂತಹ ಒಂದು ಕಾಯಿನ್ನು. ತಪ್ಪಾಗಿ 1 ವರ್ಷ ಮುಂಚೆನೇ ಬಂದಿದೆ. ಆ ತಪ್ಪನ್ನು ಸರಿ ಮಾಡ್ಕೊಂಡು ನಂತರ ಇದು ಮಾಡ್ತಾರೆ 1997ರಲ್ಲಿ ಮತ್ತೆ ಇದನ್ನು ಎಲ್ಲ ಮಿಂಟ್ಗಳಿಂದನೂ ಕೂಡ ಮಿಂಟ್ ಮಾಡ್ತಾರೆ. ಇದರಲ್ಲೂ ಕೂಡ ಸ್ವಲ್ಪ ಸ್ಕೇರ್ ಕಾಯಿನ್ಗಳಿದ್ದಾವೆ, ಒಂದು 50 ರೂಪಾಯಿ ಬೆಲೆ ಇರ್ತಕ್ಕಂಥದ್ದು. ನೀವೇನು ನೋಡಬೇಕು, ಇಲ್ಲಿ 97 ಅಂತ ಇದೆ ಅಲ್ವಾ, 96 ಇರ್ತಕ್ಕಂತಹ ಒಂದು 2 ರೂಪಾಯಿಯ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರ ಕಾಯಿನ್ನ 96 ಅಂತ ಇದ್ದರೆ ಅದೇನಿದ್ರೂ ಕೂಡ 5,000ಕ್ಕಿಂತ ಹೆಚ್ಚಿನ ಬೆಲೆ ಬರ್ತಕ್ಕಂತಹ ಒಂದು ಕಾಯಿನು. ಡೀಲರ್ಗಳು ಈಸಿಯಾಗಿ ನೀವು ಕಾಯಿನ್ ಎಕ್ಸಿಬಿಷನಲ್ಲಿ ಆ ಒಂದು ಕಾಯಿನ್ನ ಮಾರಬಹುದು. 97 ಅಲ್ಲ 96. 96 ಕೂಡ ಸ್ಕೇರ್ ಕಾಯಿನೇ. ನಾವು ಅದನ್ನು ಈ ಹಿಂದೆ ಮಾತಾಡಿದ್ವಲ್ಲ, ಈ ಅಗ್ರಿ ಎಕ್ಸ್ಪೋ ಕಾಯಿನ್ 95 ಆ ಥರ ಅದನ್ನು ಕೂಡ ಒಂದಷ್ಟು 300-400 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಕಾಯಿನೆ ಈಗ ನೀವು ನೋಡ್ತಾ ಇರೋ ಈ ಕಾಯಿನ್ನು. ಇದನ್ನು ಕೂಡ ನಿಮ್ಮ ಸಂಗ್ರಹದಲ್ಲಿ ಜೋಪಾನ ಮಾಡಿಡ್ಬೋದು. ತುಂಬ ಅದ್ಭುತವಾದಂಥ ಕಾಯಿನ್ಗಳಿವು. ನೆಕ್ಸ್ಟು ಬಂದು ಚಿತ್ತರಂಜನ್ ದಾಸ್ ಅವರ ಈ ಒಂದು ಕಾಯಿನು. ಇದು ಕೂಡ 6 ಗ್ರಾಮ್ನ ಕಾಯಿನೆ. ಇದು ಕಲ್ಕತ್ತಾ, ಹೈದರಾಬಾದ್ ಮತ್ತು ನೋಯ್ಡಾ. ಇದು ಬಾಂಬೆಯಿಂದ ಬರಲಿಲ್ಲ. ಇದು ನನ್ನ ಕೈಯಲ್ಲಿರ್ತಕ್ಕಂಥದ್ದು ಕಲ್ಕತ್ತೆ, ಅಂದರೆ 1998 ಅಂತ ಇದೆ ನೋಡ್ರಿ. ಅದು ಕೆಳಗಡೆ ಯಾವ ಒಂದು ಮಿಂಟ್ ಮಾರ್ಕು ಇಲ್ಲ. ಇವರು ಜೀವಿತಾವಧಿ ಇಲ್ಲಿದೆ 1870ರಿಂದ 1925 ಅಂತಕ್ಕಂಥದ್ದಿದೆ. ಇವರ ಒಂದು ನೆನಪಿಗೋಸ್ಕರ ಬಂದಂತಹ, ಸ್ಮರಣಾರ್ಥ ಬಂದಂತಹ ಈ ಕಾಯಿನ್ನು 3 ಮಿಂಟ್ಗಳಿಂದ ಬಂದಿದ್ವು. ಅದರಲ್ಲಿ ಕೋಲ್ಕತ್ತಾ ಮತ್ತು ನೋಯ್ಡಾ, ಈಗ ನನ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಕಾಯಿನ್ನು ಇದರ ಬೆಲೆ 20 ರೂಪಾಯಿಂದ 80 ರೂಪಾಯಿ 70 ರೂಪಾಯಿವರೆಗೂ ಇದೆ ಈ ಕಾಯಿನ್ನು. ಮತ್ತು ಯಾಕೆ ಇಲ್ಲಿ ತೋರಿಸ್ತಾ ಇದ್ದೀನಿ ವಿಶೇಷ ಕಾಯಿನು ಅಂತಂದರೆ, ಇದರಲ್ಲಿ ಏನಾದರೂ ಈ 1998 ಕೆಳಗಡೆ ಸ್ಟಾರ್ ಮಿಂಟ್ ಮಾರ್ಕ್ ಇದ್ದಿದ್ದರೆ, ಹೈದರಾಬಾದ್ ಮಿಂಟ್ನ ಕಾಯಿನ್ನು ಹೈದರಾಬಾದಿಂದ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಮಿಂಟೇಜ್ ಆಗಿ ಬಂದಿರತಕ್ಕಂಥ ಕಾಯಿನ್ ಇದು. ಹಾಗಾಗಿ ಅದು ಎಕ್ಸ್ಟ್ರೀಮ್ಲಿ ರೇರ್ ಅಂದರೆ 3 ವರ್ಷದ ಹಿಂದೆಯೇ ಈ ಕಾಯಿನ್ನು UNC ಕಂಡೀಷನಲ್ಲಿ ಸಿಗ್ತಾ ಇರಲಿಲ್ಲ ಕಂಡೀಷನಲ್ಲಿ. ಬಟ್ ಸಿಕ್ಕರೆ 50,000 ರೂಪಾಯಿ ಇದರ ಬೆಲೆ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಕೇಳ್ರಿ, 50,000 ರೂಪಾಯಿ ಇತ್ತು ಬೆಲೆ. ಈಗ ಅದು 60,000-70,000 ರೂಪಾಯಿವರೆಗೂ ಹೋಗಿದೆ. ಇನ್ನೂ ಅದು UNC ಕಂಡೀಷನಲ್ಲಿ 10,000ದಿಂದ 50,000ವರೆಗೂ ಆಗಿನ ದಿನಗಳಲ್ಲಿ ಇದನ್ನು ಮಾರಾಟ ಮಾಡ್ತಾಯಿದ್ರು. ಏನು ಇಲ್ಲಿ ನೋಡ್ರಿ, ನನ್ನ ಹತ್ರನೂ ಇದೆ. ಇದು 20-30 ರೂಪಾಯಿ ಕಾಯಿನು ಅಥವಾ 50 ರೂಪಾಯಿ ಕಾಯಿನು. ನಾನು ಹೇಳ್ತಾ ಇರೋದು 1998 ಕೆಳಗಡೆ ಸ್ಟಾರ್ ಮಿಂಟ್ ಇರಬೇಕು, ಸ್ಟಾರ್ ಮಿಂಟ್ ಮಾರ್ಕ್ ಇರ್ತಕ್ಕಂತಹ ಕಾಯಿನ್ನು. ಆ ಕಾಯಿನ್ನು ಕನಿಷ್ಠ ಅಂದರೂ ಕೂಡ UNC ಕಂಡೀಷನಲ್ಲಿ 50,000-60,000 70,000ವರೆಗೂ ಕೂಡ ಅದರ ಬೆಲೆ ಇದೆ. ಯಾಕಂದರೆ ತುಂಬ ಕಡಿಮೆ ಸಂಖ್ಯೆಯಲ್ಲಿ ತುಂಬ ಒಳ್ಳೆ ಡೀಲರ್ಗಳ ಹತ್ರ ಮಾತ್ರ ಆ ಕಾಯಿನ್ನು ನಾವು ನೋಡೋದಕ್ಕೆ ಸಿಗುತ್ತೆ. ಆದರೆ ಈ ಕಾಯಿನ್ನು ಹೊರಗಡೆ ಬಂದಿತ್ತು, ಅವ್ರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಥರನೇ ಕಲೆಕ್ಟ್ರುಗಳಿಂದ ಅಥವಾ ಈ ರೀತಿ ನಾವು ಬಳಕೆಯಿಂದನೇ ಸಿಕ್ಕಿರ್ತಕ್ಕಂತಹ ಕಾಯಿನ್ನು. ನೀವು ಏನು ನೋಡಬೇಕು, ದೇಶಬಂಧು ಚಿತ್ತರಂಜನ್ ದಾಸ್ ಈ ಕಾಯಿನ್ನು 2 ರೂಪಾಯಿ ಕಾಯಿನ್ನು. ಇದು 1998ರಲ್ಲಿ ಬಂದಿರತಕ್ಕಂಥ ಕಾಯಿನ್ನು. ಇದರ ಕೆಳಗಡೆ ಸ್ಟಾರ್ ಮಿಂಟ್ ಮಾರ್ಕ್ ಇರಬೇಕು. ಡಾಟ್ ಇದ್ದರೂ ಅದು ಕಾಮನ್ನು, ಏನು ಇಲ್ಲದಿದ್ದರೂ ಕಾಮನ್ನು. ಸ್ಟಾರ್ ಇದ್ದರೆ ಅದು ಕಡಿಮೆ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ, ಹೈದರಾಬಾದ್ ಮಿಂಟಿನ ಕಾಯಿನ್ ಆಗಿರೋದ್ರಿಂದ ಯಾವ ಹಂತದಲ್ಲಿ ಈ ಹಂತದಲ್ಲಿ ಇದ್ದರೂ ಕೂಡ ಅದು 30,000-40,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಕಾಯಿನ್ನು. ಇದನ್ನು ನೀವು ತಪ್ಪದೆ ನೆನಪಿಟ್ಕೋಬೇಕು. ಈಗ ನೆಕ್ಸ್ಟ್ ಕಾಯಿನ್ನ ಕಡೆ ನಾವು ಹೋಗೋಣಂತೆ. ಈ ಕಾಯಿನ್ನು ಸ್ವಲ್ಪ ಇಲ್ಲಿ ಕಟ್ಟಾಗಿದೆ ನೋಡ್ರಿ, ಅಂದರೆ ಏನೋ ಇದರಿಂದ ಬಂದಿರತಕ್ಕಂಥದ್ದೇ ಹಾಗೆ ಬಂದಿದೆ ಅನಿಸುತ್ತೆ ಬಹುಶಃ. ಈ ಕಾಯಿನ್ನ ಹೇಗಿದೆಯೋ ಹಾಗೆ ನಾವು ಜೋಪಾನ ಮಾಡಿಬಿಡ್ತಕ್ಕಂಥದ್ದು ನಮ್ಮ ಇದಾಗಿರೋದ್ರಿಂದ ನನಗೆ ಕೈ ಸಿಕ್ಕಾಗಲೇ ಇದು ಹೀಗಿತ್ತು. ಇದನ್ನು ನಾನು ಅಂದಿನಿಂದ ಇದನ್ನು ಜೋಪಾನ ಮಾಡಿ ಈ ರೀತಿ ಇಟ್ಟಿದ್ದೀನಿ. ಇದು ಕೂಡ ನಾನು ಹೆಚ್ಚಿನ ಅಮೌಂಟಿಗೆ ಕೊಂಡ್ಕೊಂಡಿರ್ತಕ್ಕಂಥ ಕಾಯಿನಲ್ಲ. ಇಲ್ಲಿ ಸ್ಟಾರ್ ಮಿಂಟ್ ಮಾರ್ಕ್ ಕಾಣಿಸ್ತಾ ಇದೆ ನೋಡ್ರಿ, ನಮಗೆ ಬೇಕಾಗಿದ್ದಿದ್ದು. ಇದು ಕೂಡ ಶಿವಾಜಿ ಮಹಾರಾಜ್ ಅವರ ಈ ಕಾಯಿನ್ ಕೂಡ 1999ರಲ್ಲಿ ಬಂದಂತಹ ಕಾಯಿನು, 6 ಗ್ರಾಮ್ನ ಕಾಯಿನು, ಕಾಪರ್ ನಿಕ್ಕಲ್ನ ಕಾಯಿನು, 11 ಸೈಡೆಡ್ ಕಾಯಿನು. ಇದು 4 ಮಿಂಟ್ಗಳಿಂದ, ಅಂದರೆ ಯಾವ್ಯಾವು, ಬಾಂಬೆ, ಕಲ್ಕತ್ತಾ, ನೋಯ್ಡಾ
ಮತ್ತು ಹೈದರಾಬಾದ್ 4 ಮಿಂಟ್ಗಳಿಂದ ಬಂದಿತ್ತು. ಆದರೆ 3 ಮಿಂಟ್ಗಳಿಂದ ಬಂದಂತಹ ಕಾಯನ್ನು ಏನು ಅವು ಕಾಮನ್ ಕಾಯಿನು, ಇದು ಹೈದರಾಬಾದ್ ಮಿಂಟಿಂದ ಬಂದಿರತಕ್ಕಂಥ ಕಾಯಿನ್ ಮಾತ್ರ ಸ್ವಲ್ಪ ರೇರ್ ಆದಂತಹ ಕಾಯಿನು. ಅಂದರೆ ರೇರ್ ಅಂದರೆ ಈ ಹಿಂದೆ ಮಾತಾಡಿರ್ತಕ್ಕಂಥ ಚಿತ್ತರಂಜನ್ ದಾಸ್ ಅವರ ಈ ಕಾಯಿನ್ ಬಗ್ಗೆ ಮಾತಾಡಿದ್ವಲ್ಲ, ಇಷ್ಟು ರೇರ್ ಅಲ್ಲ, ಸ್ವಲ್ಪ ರೇರು. ಯಾಕಂದ್ರೆ ನನ್ನ ಹತ್ರ ಇದೆ ಅಂದರೆ ಒಬ್ಬ ಸಣ್ಣ ಕಲೆಕ್ಟರ್ ಕೈಯಲ್ಲಿ ಬಂದಿದೆ ಅಂದರೆ ಇದು ಸಿಗ್ತವೆ ಕಾಯಿನ್ಗಳು. ಎಷ್ಟು ಇದು ಇವತ್ತು ಈ ಹಂತದಲ್ಲಿ ಒಂದು 200 ರೂಪಾಯಿಂದ ಒಂದು 1000 ರೂಪಾಯಿವರೆಗೂ ಕೂಡ ಇದರ ಬೆಲೆ ಇದೆ. UNC ಕಂಡೀಷನ್ ಇದ್ದರೆ 1000 ರೂಪಾಯಿ ಮೇಲೆ ಇದರ ಬೆಲೆ ಇದೆ. ಈ ಒಂದು ಹಂತದಲ್ಲಿ ಈ ಥರ ಇರತಕ್ಕಂಥ ಕಾಯಿನು 200-300 ರೂಪಾಯಿಗೆ ಮಾರಾಟ ಆಗ್ಬೋದು. ಆದರೆ ನಾವು ನೆನಪಲ್ಲಿ ಇಟ್ಕೋಬೇಕಾಗಿರತಕ್ಕಂಥದ್ದೇನು, ಈಗ ಶಿವಾಜಿ ಮಹಾರಾಜ್ ಅವರ ಕೆಳಗಡೆ ಇಲ್ಲಿದೆ ನೋಡ್ರಿ, ಇಲ್ಲೇನಿದೆ ಸ್ಟಾರ್ ಇದೆ ಅಲ್ವಾ, ಆ ಸ್ಟಾರ್ ಮಿಂಟ್ ಮಾರ್ಕ್ ಅಂತಕ್ಕಂಥದ್ದು ತುಂಬ ಮುಖ್ಯ. ಆ ಸ್ಟಾರ್ ಮಿಂಟ್ ಮಾರ್ಕ್ ಇರ್ತಕ್ಕಂತಹ ಕಾಯಿನ್ನು ನಾವು ಹುಡುಕಬೇಕು. ಅದರ ಹೊರತಾಗಿ ಬೇರೆ ಕಾಯಿನ್ನು ಅದು ಕಾಮನ್ ಕಾಯಿನು, ಅವೇನಿದ್ರು ಕೂಡ 5-10 ರೂಪಾಯಿ, ಅಂದರೆ ತಮ್ಮ ಮುಖಬೆಲೆಗಿಂತ ಒಂದು 2 ಪಟ್ಟು ಬೆಲೆ ಇರ್ತಕ್ಕಂಥ ಕಾಯಿನು. ಈಗ ಅರ್ಥ ಆಯಿತು ಅನಿಸುತ್ತೆ. ಈ ಕಾಯಿನು 2 ಮಿಂಟಿಂದನೂ ಕೂಡ ಸ್ವಲ್ಪ ರೇರ್ ಆದಂಥ ಕಾಯಿನು, 500 ರೂಪಾಯಿ 600 ರೂಪಾಯಿ ಬೆಲೆ ಇರ್ತಕ್ಕಂಥದ್ದು. ಈ ಕಾಯಿನು ಕೂಡ 1997ರ ಕಾಯಿನು ಒಂದಷ್ಟು ಮಿಂಟ್ಗಳಿಂದ ಓಕೆ, ಬಟ್ 96ರ ಕಾಯಿನ್ ಇದ್ದರೂ ಕೂಡ ಅದು 5,000-6,000 ರೂಪಾಯಿ ಬೆಲೆ ಇರ್ತಕ್ಕಂಥದ್ದು. ಇದು ಹೈದರಾಬಾದ್ ಮಿಂಟಲ್ಲಿ ಮಾತ್ರ ರೇರು. ಅಂದರೆ 1998ರ ಕೆಳಗಡೆ ಇಲ್ಲಿ ಸ್ಟಾರ್ ಇರಬೇಕು. ಆ ಕಾಯಿನ್ ಇದ್ದರೆ ಏನಿಲ್ಲ ಅಂದರೂ ಕನಿಷ್ಠ ಅಂದರೂ ಕೂಡ 50,000ದ ಮೇಲಿನ ಮಾತೆ ಇದು. ಸ್ವಲ್ಪ UNC ಕಂಡೀಷನಲ್ಲಿದ್ದರೆ, ಈ ಥರ ಇದ್ದರೂ ಕೂಡ 34,000ಕ್ಕೇನು ಮೋಸ ಇಲ್ಲ. ಈ ಕಾಯಿನು 1,000 ರೂಪಾಯಿವರೆಗೂ ಕೂಡ UNC ಕಂಡೀಷನಲ್ಲಿದ್ದರೆ, ತುಂಬ ಚೆನ್ನಾಗಿದ್ದರೆ ಇದು ಆ ಒಂದು ರೇಟಿಗೆ ಹೋಗುವಂಥ ಅವಕಾಶ ಇದೆ. ನಾವು ಮಾರಲೇಬೇಕಂತ ಏನಿಲ್ಲ. ಶಿವಾಜಿ ಮಹಾರಾಜ್ ಅವರ ಗೌರವಕ್ಕಾದರೂ ಕೂಡ, ಸುಭಾಷ್ ಚಂದ್ರ ಬೋಸ್ಜಿಯವರ ಗೌರವಕ್ಕಾದರೂ ಕೂಡ, ಅಥವಾ ದೇಶಬಂಧು ಚಿತ್ತರಂಜನ್ ದಾಸ್ ಅವರ ನೆನಪಿಗೋಸ್ಕರ ಬೇಕಾದ್ರೂ ಕೂಡ ನಾವು ಈ ಕಾಯಿನ್ಗಳನ್ನು ನಮ್ಮ ಒಂದು ಸಂಗ್ರಹದಲ್ಲಿ ನಾವು ಸಂಗ್ರಹಿಸಿಕೊಂಡಿರುವಾದಂತಹ ಒಂದು ಅದ್ಭುತವಾದಂತಹ ಅಪರೂಪವಾದಂತಹ ಕಾಯಿನ್ಗಳಿವು. ಈ ಒಂದು ಮಾಹಿತಿ ಹೇಗಿತ್ತು? ಈ ಥರದ ಕಾಯಿನ್ಗಳು ನಿಮ್ಮಲ್ಲಿದ್ದರೆ ತಪ್ಪದೆ ಅವನ್ನು ಸಂಗ್ರಹ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.